ಯಾವ ನ್ಯಾಯ ಅಂತಿದ್ದು? ಅಯ್ಯೋ ಇದೊಳಗೆ ಚೆನ್ನಾಗೈತಲ್ಲಪ್ಪ. ನಮ್ಮ ಚಪ್ಪಲಿ ನಾವು ಹಾಕೊಂಡು ಓಡಾಡಂಗಿಲ್ವಾ? ಫೈನು 2000. ಯಪ್ಪ ದೇವ್ರಿ. ಸರಿ ಅತ್ತೆ. ಯಪ್ಪ ಏನು ಹಣೆ ಬರ ನೋಡಿ. ಚಪ್ಪಲಿ ಹಾಕೊಂಡು ಓಡಾಡಂಗಂತೀಗ ಒಂದು ವಾರ. ಚಪ್ಪಲಿ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕಂತೆ. ಯಾಕಂದ್ರೆ ಭೂಕಂಪ ಆಗಿದೆ ಅಂತೆ. 50 ಗ್ರಾಮ್ ಹೆಚ್ಚು ಕಡಿಮೆ ಆದ್ರೂ ಭೂಕಂಪ ಆಗೋ ಚಾನ್ಸಸ್ ಐತಂತೆ ಭೂಮಿ ಮೇಲೆ. ಚಪ್ಪಲಿ ಭಾರ ಅರ್ಧ ಹೋಗ್ಬಿಡುತ್ತೆ. ಯಾಕಂದ್ರೆ ಈಲ್ಸ್ಗಳೆಲ್ಲ ಹಾಕೊಂತಾರಲ್ಲ ಹುಡುಗಿರು, ಹಿಂಗಾಗಿ ಚಪ್ಪಲಿಗಳು ಹಾಕೊಂಡು ಓಡಾಡಂಗಿಲ್ಲ ಅಂತೆ. 2000 ರೂಪಾಯಿ ಫೈನು, 5000 ಕೈಗೆ ಹಾಕೊಂಡು ಓಡಾಡ್ಬೇಕಂತೆ. ನಮ್ದು ಒಳ್ಳೆ ಕರ್ಮ. ಅಣ್ಣ ನಿನಗೆ ಹಾಕಿದ್ರ ಫೈನ್ ಎಷ್ಟು? 2000. ಬಟ್ ಬೆಳಿಗ್ಗೆಯಿಂದ ನಿನ್ನೆ 3 ದಿವಸದಿಂದ ತೋರಿಸ್ತಾವ್ರು ಟಿವಿಯಲ್ಲಿ. ಚಪ್ಪಲಿ ಹಾಕೋಬಾರ್ದು, ಕೈಗೆ ಹಾಕೋಬೇಕಂತ 2. ಚಪ್ಪಲಿ ಅಣ್ಣ ಕೈಗೆ ಹಾಕೋ ಬೇಗ, ಕೈಗೆ ಹಾಕೋ ಓಡಬೇಡ, ಕೈಗೆ ಹಾಕೊಂಡ್ಬಿಡು. ಸರ್ ಕೈಯಲ್ಲಿದೆ ಸರ್, ಕೈಯಲ್ಲಿ ಹಾಕೊಂಡಿದ್ದೀವಿ. ಅವ್ರಿಗೆಲ್ಲ ಗೊತ್ತು, ನಾನು ಅವಾಗಿಂದ ಹಾಕೊಂಡಿದ್ದೀನಿ ಸರ್. ಹಾಕೊಂಡ್ರಪ್ಪ ಈಗ ಜಸ್ಟ್ ಕಾಲಿಗೆ ಹಾಕೊಂಡಿದ್ದು ಅನ್ಸುತ್ತೆ. ನಾನು ಅವಾಗಲೇ ನೋಡಿದಂಗೆ. ಕೂತ್ಕೊಳ್ಳಿ. ನೀನ್ ಹೇಳ್ದಪ್ಪ ಇವ್ರಿಗೆ? ನಾನು ಹೇಳಿಲ್ಲ ಸರ್, ನನಗೆ ಫೈನ್ ಹಾಕ್ತಾರೆ. ಸುಮ್ಮನೆ ಅಣ್ಣ, ನಾನು ಯಾವಾಗ ಹೇಳ್ದೆ ನಿಮಗೆ? ನಾನು ಹೇಳದ್ನ ಇವ್ನು ಕಾಲು ಹಾಕೊಂಡಿದ್ದ ಕೈಲಿ ಹಾಕೊಂಡಿದ್ದ? ಇವನು ಕೈಲಿತ್ತ. ನನಗೆ ಇವ್ರ ಕೈಲಿತ್ತ ಕಾಲಿತ್ತಪ್ಪ? ಕಾಲಲ್ಲಿತ್ತು ಸರ್. ಇವ್ರ ಕಾಲಲ್ಲಿತ್ತ? ಹೌದು, ಕಾಲಲ್ಲಿತ್ತು ಅಂತಾನೆ ಇವನು. ನಾ ಬಂದಾಗ ನಿನ್ ಕಾಲಲ್ಲಿ ತಾನೇ ಇದ್ದಿದ್ದು. ನೀನ್ ನನ್ನ ಮೇಲೆ ಹಾಕೊಡ್ತೀಯಾ? ಕಾಲಲ್ಲಿತ್ತ? ಇಲ್ಲ ಕೊಡಿ, ಆಧಾರ್ ಕಾರ್ಡ್ ಕೊಡಿ. 1500 ರೂಪಾಯಿಗೆ ಫೈನ್ ಕಟ್ಬೇಕಾಗತ್ತೆ ನೀವು. ಅಲ್ಲ ಭೂಕಂಪ ಪರವಾಗಿಲ್ವಣ್ಣ? ಮ್ಯಾನೇಜರ್ ಸರ್ ಇವರು ಡೈರಿಯಲ್ಲಿ ಮ್ಯಾನೇಜರ್. ಡೈರಿ ಮ್ಯಾನೇಜರ ನೀವು? ಹೇಳತ್ತಾನೆ ಮತ್ತೆ ಆಗ್ಬೇಕು ಸರ್. ಪುಟ್ಟ ನಿಮ್ಮ ಮಾವನ? ಹ್ಞೂ ಸರ್. ತಿಳಿಸಿ ಹೇಳ್ಬೇಕಲ್ಲಪ್ಪ ನೀನು. ಕೂತ್ಕೋ ಸರ್. ಅವ್ರ ಮಧ್ಯೆ ಕೂತ್ಕೊಳ್ಳೋ ನೀನು. ಇಲ್ಲ ಸರ್, ದೊಡ್ಡವರು ಕೆಲಸ ಕೊಡಿಸ್ತೀನಿ ಏನ್ ಕೊಟ್ಟಾವನ ನಿಂಗೆ? ಅಲ್ಲ ಸರ್, ಡೈರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂದ್ರು. ನಮ್ಮ ಅಮ್ಮವ್ರ ಅಣ್ಣ ಸರ್. ಅಣ್ಣ ಏನ್ ಗೊತ್ತಾ, ಚೈನಾಲೆಲ್ಲ ಭೂಕಂಪ ಆಗಿದೆ, ಜಪಾನ್ ಎಲ್ಲ ಭೂಕಂಪ ಆಗಿದೆ. ನಮ್ಮಲ್ಲಿ ಆಗ್ಬಾರ್ದು ಅಂತ ಚಪ್ಪಲಿ ಹಾಕ್ಬಾರ್ದು ಅಂತ ರೂಲ್ಸ್ ಬಂದಿದೆ, ಕಾನೂನು ತಿಳಿ. ಡೆಲ್ಲಿಲೆಲ್ಲ ಪ್ರತಿಭಟನೆ ಮಾಡ್ತಾರೆ, ಗೊತ್ತಿಲ್ಲ ನಿಮ್ಗೆ? ನ್ಯೂಸ್ ಕೇಳಲ್ಲ ನೀವು? ನೋಡ್ಲಿಲ್ಲ ಸರ್, ಅದು ಡೈರಿ ಮ್ಯಾನೇಜರ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಿಲ್ಲ ನೀನು? ಈಗ ಹೆಂಗ್ ಓಡಾಡ್ತೀನಿ ನೋಡ್ಬೇಕಾ ನೀವು? ನಾನು ಖಂಡಿತ ಓಡಾಡದಿರಪ್ಪ. ಫಸ್ಟ್ ನೋಡಿ ಹಿಂಗೆ ಹಾಕೊಂಡು ಓಡಾಡೋದು ಕೇಳಿ ನೋಡಿ. ನಮ್ಮ ಅವರು ಹಂಗೆ ಓಡಾಡೋದು. ಹೇಗೆ ಓಡಾಡ್ತೀವಿ ತೋರ್ಸೋಣ ನೀನು? ಹೇಗೆ ಓಡಾಡ್ತೀವಿ ತೋರ್ಸ ಡೈಲಿ? ಹಿಂಗೆ ಕೈಗೆ ಹಾಕೊಂತೀನಿ ಸರ್. ಗೊತ್ತಿದೆ ನನಗೆ. ಭೂಮಿ 1 ಇಂಚ್ ಸ್ವಲ್ಪ ಅದು ಅದ್ರಕ್ಕೇನಾದ್ರು ಶುರು ಆದಾಗ ನಾವು ಹಿಂಗಿಂಗ್ ಮಾಡ್ಬೇಕು, ಜಂಪ್ ಮಾಡ್ಬೇಕು. ಗೊತ್ತು ಸರ್ ನಿಮ್ಗೆ? ಗೊತ್ತಾಗುತ್ತೆ, ಕೆಳಗಡೆ ಇದಾಗುತ್ತೆ. ಹೌದು ಅಣ್ಣ ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡಪ್ಪ. ಮಾವ ಅಂತೆಲ್ಲ ಹೇಳ್ಕೊಡ್ಬೇಕಾ ನೀನು? ಅಲ್ಲ ಸರ್, ಅದೇ ಗೊತ್ತಾಯ್ತು. ಭೂಮಿ ಏನಾದ್ರು ನಮ್ ಸ್ವಲ್ಪ ಅಳ್ಳಾಡ್ತೇನೆ ಗೊತ್ತಾದಾಗ ಅದ್ರ ಮೇಲೆ ಭಾರ ಕೊಡ್ತೀನಿ, ಹಿಂಗ್ ಮಾಡ್ಬೇಕು. ವೆಂಕಟೇಶ್ವರ ಬರ್ತದೋ ಜಾಸ್ತಿ ತೋರಿಸಿ, ಜಂಪ್ ಮಾಡಿ ಅವ್ರು ತೋರಿಸಿ. ಈಗ ಭೂಮಿ ಅಳ್ಳಾಡಕ್ಕಾಗುತ್ತೆ ಅಂತ ತೋರಿಸಿ. ಅಳ್ಳಾಡ್ದಂಗೆ ಸೌಂಡ್ ಕೊಡ್ತೀವಿ, ಡು ಅಂದಿಲ್ಲ ಅವಾಗ ಮಾಡುದು. 1 2 3 ಜಾಸ್ತಿ ಶೇಕ್ ಆಗ್ತಾ ಇತ್ತಂದ್ರೆ ಅವಾಗ ಹಿಂಗೆ. ಇಲ್ಲ ಹಂಗ್ ಮಾಡಿದ್ರೆ ಒಂದ್ ಕಾಲ್ ಕಷ್ಟ ಆಗುತ್ತಪ್ಪ. ಅವ್ರು ಕಷ್ಟ ಆಗುತ್ತೆ. ಒಂದ್ ಕಾಲ್ ಕರೆಕ್ಟ್ ಆಗಿದೆ ಅಲ್ವಾ ನಿಮ್ದು? ಒಂದ್ ಕಾಲ ಎತ್ಬೋದ ಹಿಂಗೆ? ಒಂದ್ಸತಿ ಹಿಂಗ್ ಗೊದ್ದಿರಿ ಅವ್ನಿಗೆ ಪಾಪ ನಿಂತ್ಕೊಳ್ಳ. ಒಂದ್ಸತಿ ಓದಿ ಮಾಡ್ಬೋದು. ಇದೆಲ್ಲ ಗೊತ್ತಾಯ್ತಲ್ಲ ನಿಮ್ಗೆ? ಇದ್ರ ಬಗ್ಗೆ ನೀವು ಯಾವ ಊರು ನಿಮ್ದು? ತೆಂಗಿನ ಓಲಿ ಬಿಡೋಣ. ಈಗೂ ಸಿಗ್ತದಾ? ಬೇಡಣ, ಕೆಲಸ ಮಾಡಿ ಒಂದ್ 100 ರೂಪಾಯಿ ಕೊಡಿ. 100 ರೂಪಾಯಿ ಕೊಡಿ. ಆಯ್ತಾಯ್ತು, ಕೊಡ್ತೀನಿ. ಯಾಕೊತ್ತ ನಾನು ಸುಮ್ಮನೆ ನಾನು ಕಲ್ಲಿಂದ ಬಸ್ಸಲ್ಲಿ ಓಡಾಡ್ಕೊಂಡ್ ಬರ್ತಾ ನಾನು. ಅಲ್ಲ ಸರ್, ನೀವು ಹಾಕೋಬಹುದು, ಗೌರ್ಮೆಂಟ್ ಅವ್ರು ನಾವು ಹಾಕೊಳ್ಳೋದು. ಇದು ಗೌರ್ಮೆಂಟ್ ಇಂದ ಕೊಡಿ ಶೂಸ್ ಅಪ್ಪ. ಇದು ಅದು ಹಿಂಗಾದ್ರೆ ಅದೇ ಇರುತ್ತೆ. ಹೌದು 100 ರೂಪಾಯಿ ಕೊಡಿಪ್ಪ. ಅಪ್ಪ ನಿಮ್ಮ ಮಾವಂಗೆ ನಿಮ್ಮ ಅತ್ತೆಗೆಲ್ಲ ಹೇಳ್ಬಿಡು. ಆಯ್ತು ಸರ್. ಮಾವನ ಹೆಸರು ಹೇಳು? ವೆಂಕಟೇಶ್ ಸರ್. ವೆಂಕಟೇಶ್ ಅಲ್ಲ ಅಪ್ಪ? ಅಣ್ಣ ಎರಡು ಕೈಲಿ ಹಿಂಗೆ ಹಾಕೋಬೇಕು, ಹಂಗೆ ಇಟ್ಕೊಳ್ಳೋದಿಲ್ಲ. ವೆಂಕಟೇನವ್ರೆ ಒಂದು ಸೈನ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನು 100 ರೂಪಾಯಿ ಇಸ್ಕೊಂಡೆ ಅಂತ ಹೇಳಕ್ ಹೋಗ್ಬಿಡಿ ಬೇರೆ ಆಫೀಸರ್ಗಳ ಹತ್ರ. ಫೋನ್ ಬರುತ್ತೆ ಸರ್, ವಾಕೆಟ್ ಹಾಕಿ ಏನು ಬರುತ್ತೆ ಸರ್? ಬರುತ್ತೆ ಸರ್, ಎಲ್ಲ ಬರುತ್ತೆ. ನೋಡಿ. ಹಲೋ, ಸಿಗ್ತಿದೆಯಾ ಸರ್ ಕರೆಕ್ಟಾಗಿ? ಗಾಡಿ ಓಡಿಸ್ಬೇಕಾದ್ರೆ ಚಪ್ಪಲಿ ತೆಸ್ ಮುಂದ್ಗಡೆ ಇಟ್ಕೊಳ್ಳಿ. ಇಲ್ಲೇ ಇರಿ ನಿಮಿಷ. ಏನು ನೀವು ಮಳೆ ಬರ್ತಾ ಇತ್ತು ಸರ್. ಹೊಡೆದ್ಬಿಡಿ ಸರ್. ಕೊಡೋಣ? ಹೊಡೆದ್ಬಿಡಿ ಸರ್. ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಈಗ 100 ರೂಪಾಯಿ ಕೆಲಸ ಮಾಡು, ನನಗೆ ಕೊಡಕ್ ಹೋಗ್ಬೇಡ. ಚಪ್ಪಲಿ ಕಗಡೆ ಹಾಕು ಈ ಕಡೆ. ಎದುರುಗಡೆ ಗಾಡಿ ಇದೆಯಲ್ಲ, ಅಲ್ಲಿ ಕ್ಯಾಮ್ರಾ ಐತೆ. ಸ್ವಾಮಿ ಕುರುಂತ ಕಾಮಿಡಿ ಪ್ರೋಗ್ರಾಮ್ ಮಾಡೋ ಇದು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಇದೆ ವೆಂಕಟೇಶ್ ಅಣ್ಣ ಅವ್ರಿಗೆ. ಅಣ್ಣ ಇದು ನಿಮಗೆ ತಗೊಳ್ಳಿ. ನಾವು ಮಾಡಿದ ಉದ್ದೇಶ ಏನಪ್ಪಾ ಅಂದ್ರೆ, ಭೂಕಂಪ ಇದೆಲ್ಲ ಅಂದ್ರೆ ಏನಂದ್ರೆ ಗಿಡಗಳು ಹಾಕ್ಬೇಕು, ಮರಗಳು ಬೆಳೆಸ್ಬೇಕು. ಕರೆಕ್ಟ್ ಅಲ್ವಾ? ನೀರಿಲ್ಲ, ಏನೂ ಇಲ್ಲ ಅಂದ್ರೆ ಭೂಮಿ ನಾಳೆ ಭೂಕಂಪ ಆಗೋ ಸಾಧ್ಯತೆನೂ ಇರುತ್ತೆ. ಕರೆಕ್ಟ್ ಅಲ್ವಾ? ಗಿಡಗಳನ್ನ ಮರಗಳನ್ನ ಬೆಳೆಸಿ ಅಂತ ಹೇಳೋದು ನಮ್ಮ ಉದ್ದೇಶ. ಓಕೆನಾ? ಗಿಡಗಳು ಮರಗಳನ್ನ ಬೆಳೆಸ್ಬೇಕು ಅಲ್ವಾ? ಕೆರೆ ನೀರು ತೆಗೆದು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ರು, ಅದಾಯ್ತು ಇದಾಯ್ತು ಅಂದ್ರೆ ನೀರೇ ಇಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಲ್ವಾ? ಹಿಂಗಾಗಿ ನಾವು ಎಚ್ಚರಿಕೆ ಅನ್ನೋದನ್ನ ಹೇಳ್ತೀವಿ. ಚಪ್ಪಲಿ ಕೈಯಾಗ ಕಾಲ್ಗೆ ಹಾಕೋಬಾರ್ದಂತೆ. ಭೂಕಂಪ ಆಗೈತಂತ ಆ ಕಡೆ ಬೆಂಗಳೂರು ಕಡೆ. ಚಪ್ಪಲಿ ಹಾಕೊಂಡು ಯಾರು ಓಡಾಡಂಗಿಲ್ಲ ಅಂತೆ. 5000 ರೂಪಾಯಿ ಫೈನು. 3-4 ದಿವಸದಿಂದ ತೋರಿಸ್ತಾರೆ ಟಿವಿ ಒಳಗಡೆ. ಯಾವ ಹಣೆ ಬರ ನೋಡಿ. ಅಲ್ಲಿ ಯಾರೋ ಬಂದ್ರಿ ಇನ್ಸ್ಪೆಕ್ಟ್ರು. ಭೂಮಿ ಎಷ್ಟು ಭಾರ ಆಗತ್ತಲ್ಲ, ಚಪ್ಪಲಿದು 50 ಗ್ರಾಮು 100 ಗ್ರಾಮ್ ಜಾಸ್ತಿ ಆದ್ರೂ ಸಹ
ಭೂಕಂಪ ಆಗ್ತಾ ಇದೆ ಅಂತೆ. ಅದಕ್ಕೆ ಚಪ್ಪಲಿ 1 ತಿಂಗಳು ಯಾರು ಹಾಕೊಳ್ಳಂಗಿಲ್ವಂತೆ. 1 ತಿಂಗಳು. ಇದೇ ಊರವರ ಚಪ್ಪಲಿ ಹಾಕಿಲ್ಬಿಟ್ಟಿದ್ದೀರಾ? ಕೈ ಹಿಡ್ಕೋಬೇಕು ಅಂತ ಕಾನೂನು ಆಗಿಲ್ಲ, ಅವ್ರು ಹಿಡ್ಕೊಂಡಿಲ್ಲ ಅವನು. ಕೈಯಲ್ಲಿ ಎಲ್ಲ ಹಿಂಗ್ ಹಾಕೋಬೇಕಾ ಸರ್? ನಾವು ಬೀದಿಗೆ ಎಲ್ಲ ಒಂದು ಹೇಳ್ಬೇಕಾ ನಾವು? ಒಂದೊಂದು ಕೈ ಒಂದೊಂದು ಹಾಕೊಳ್ಳಿ. ಭೂಕಂಪ ಆಗ್ತದೆ ಸರ್, ಭೂಕಂಪ. ಹಿಂಗ್ ಹಾಕೋಬೇಕು ಸರ್, ಅದೇ ತೋರಿಸ್ತಾವ್ರೆ ಬೆಳಗ್ಗೆ ಹಿಂಗ್ ಹಾಕೋಬೇಕಂತೆ. ಅವ್ರು ನಿಮ್ಗೆ ನೀನು ಹೇಳ್ಕೊಡ್ತಿದ್ಯಾ ಅವ್ರಿಗೆ? ರಿಲೇಷನ್ ಇಲ್ಲ ಸರ್, ನಮ್ಮ ಮಾವನೇ ಆಗ್ಬೇಕು ಸರ್. ಮಾವನ ಮಾವರೇ. ನಿಮ್ಗೆ ಟ್ರೈನಿಂಗ್ ಕೊಟ್ಟೆ ಅಲ್ವಾ ಇಲ್ಲಿ ಭೂಕಂಪದಾಗ ಏನ್ ಮಾಡ್ಬೇಕು ಅಂತ? ಎದ್ದು ನಿಂತ್ಕೊಳ್ಳಿ. ಟ್ರೈನಿಂಗ್ ನಮ್ಮ ಮಾವರ್ ಸರ್. ಇಲ್ಲಿ ಬನ್ನಿ ಈ ಕಡೆ ಕೆಲಸ ಬನ್ನಿ. ಅವ್ರ ಮಾವ ಸರ್, ಅವ್ರ ಮಾವ. ಟ್ರೈನಿಂಗ್ ಯಾರು ಕೊಟ್ಟಿಲ್ಲ ನಿಮಗೆ? ಭೂಮಿ ಶೇಕ್ ಆಗುತ್ತೆ ಅಂದ್ರೆ ನಿಮ್ಗೆ ಅಳ್ಳಾಡುತ್ತೆ. ಅಳ್ಳಾಡ್ದಾಗ ಭೂಕಂಪನ ಆತರ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ನೀವು ನ್ಯೂಸ್ ನೋಡ್ದಪ್ಪ, ಏನ್ ಮಾಡ್ಬೇಕು ತೋರ್ಸೋರ್ಗೆ? ಅದೇ ಹಿಂಗೆ ಭೂಕಂಪ ಈಗ ಫಸ್ಟ್ ಹಿಂಗ್ ಚಪ್ಪಲಿ ಒಂದ್ ಕೈ ಒಂದ್ ಕಾಲಲ್ಲಿ ಇರುತ್ತೆ. ನಮ್ಗೆ ಜಾಸ್ತಿ ಯಾವ ಕಡೆ ಹಿಂಗ್ ಅಲ್ಲಾಡ್ತಾ ಇದೆ ಅಂದ್ರೆ ಒಂದ್ ಕಾಲಲ್ಲಿ ಚಪ್ಪಲಿ ಹಾಕೊಂಡು ಒಂದ್ ಕಾಲಲ್ಲಿ ಹಿಂಗ್ ಅನ್ಬೇಕು. ಹೌದು. ಎರಡೂ ಕಡೆ ಆಗ್ತಾ ಇದೆಯಪ್ಪ ಅಂದ್ರೆ ಎರಡು ಹಾಕೊಂಡು ನಾವ್ ಹಿಂಗ್ ಮಾಡ್ಬೇಕು. ಕರೆಕ್ಟಾ ನೋಡಿದ್ಯಪ್ಪ? ಕರೆಕ್ಟ್. ಅದ್ರ ಅವ್ರಿಗೆ ಹೇಳ್ಕೊಡ್ಬೇಕು. ಇನ್ನು ನಿಮ್ ಮಾವ ಅಂತ ಹೇಳ್ಕೊಡಕ್ಕಲ್ವಾ ಅಣ್ಣ? ಅದೊಂದು ಸತಿ ಪ್ರಾಕ್ಟೀಸ್ ಮಾಡಿ ಏನಾದ್ರು ಅವ್ರು ಹೇಳ್ಕೊಂಡು ತೋರಿಸಿ. ಈಗ ಎಡಗಡೆ ಭೂಮಿ ಅಲ್ಲಾಡ್ತಿದೆ, ಏನ್ ಮಾಡ್ಬೇಕು? ಎಡಗಡೆ ಭೂಮಿ ಅಲ್ಲಾಡ್ತಿದೆ. ಇರ್ಲಿ. ಈಗ ಜಾಸ್ತಿ ಬೇರೆ ಕಡೆ ತುಂಬಾ ಅಲ್ಲಾಡಕ್ಕೆ ಮಣ್ಣು ಹಾರಕ್ ಶುರು ಆಯ್ತು ಅಂದ್ರೆ ಓಡೋಗ್ಬೇಕು. ಇಲ್ಲ ಓಡೋಗ್ಬಾರ್ದು. ಹಿಂಗ್ ಮುಚ್ಕೊಂಡ್ ಕೂತ್ಕೊಂಡ್ಬೇಕು ಹಿಂಗೆ. ಈಗ ನಿಮ್ಗೆ ಕಾಲು ಮುಳ್ಳುಗಳು ಚುಸ್ತಂಗಿದ್ದು ಕಾಪಾಡುತ್ತಾನೆ. ಹಂಗೆ ಗಾಳಿ ಗಿಳಿ ಬಂದ ಕಾಪಾಡಲ್ಲ ಅದು. ಅಲ್ಲ ಸರ್, ನೀವ್ ಹಾಕೊಂಡಿದ್ದೀರಾ? ಇದು ಶೂಸ್ ಸರ್, ಇದು ನಮ್ದು. ಅಲ್ಲ, ನೀವ್ ಹಾಕೋಬಹುದು, ನಾವ್ ಹಾಕೊಂಡ್ರೆ ಯಾವ ನ್ಯಾಯ ಸರ್? ನೀವು ಕಾನೂನು ಮಾಡೋರಿಗೆಲ್ಲ ಕೇಳ್ಕೋಬಾರ್ದು. ಫೈನು. ಅಲ್ಲ, ನೀವು ಮಾತ್ರ ಹಾಕೋಬಹುದು, ನಾವು ಹಳ್ಳಿಯವ್ರು ಹಾಕೊಳಂಗಿಲ್ಲ. ಹುಡುಗ ಮಾತ್ರ ಫೈನ್ ಹಾಕ್ತೀನಿ. ಅದೇ ಮಾಮ, ಏನ್ ನಿಲ್ಸ್ಬೇಕಂತ ಹೇಳಿ ನೀವು ಉಲ್ಟಾ ಕ್ವಶನ್ ಕೇಳ್ತಾರಾ? ನೀವು ಫೈನ್ ಏನ್ ಹೆಸರು ನಿಮ್ದು? ನೋಡಿ ಸರ್, ನೋಡಿ ಇಲ್ಲಿ. ಮೆಲ್ಗೆ ಮಾಮ, ನೋಡಿ ಬೆಳಿಗ್ಗೆ ಪಾರ್ಟಿ ಇತ್ತು ಸರ್. ನೋಡಿ ಸರ್, ಇದು ಹೊಡೀರಿ ಸರ್. ಅದೆಲ್ಲ ಕಾನೂನು ಕೇಳಲ್ಲ ರೀ. ಫೈನ್ ಕಟ್ರಿ. ಕಟ್ಟಲ್ಲ ನಿಮ್ಮ ಮಾಮ ಕಟ್ಟಲ್ವಾ? ಕಟ್ಟಲ್ಲ. ಜೀಪಲ್ಲಿ ಎಷ್ಟೊತ್ತಿ ಹತ್ತೋಗಿಲ್ಲ ನಾನು ನಮ್ಮ ಮಾವ. ಅಷ್ಟೇ. ಕಳ್ಸಿ. ಇಲ್ಲಿ ಒಬ್ರು ವಿಡಿಯೋ ಕಾಲ್ ಮಾಡ್ಕೊಳ್ಳಿ. ಮಾವ ಮತ್ತೆ ಇವ್ರು ಸೇರ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದಾರೆ. ಮಾತಾಡ್ತಾವ್ರೆ ಸರ್. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಳ್ಸಿ. ನೀವು ಪೊಲೀಸ್ ಇದ್ದಿದ್ದಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಿದ್ದು. ಹೌದಾ? ಯಾರು ಅನ್ಕೊಂಡಿದ್ದೀರಾ? ಡಿಪಾರ್ಟ್ಮೆಂಟ್ ಅವ್ರು ನೀವು? ಮಂಗಳೂರು ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ತಮ್ಮದಿರಲ್ಲ. ಹೇಳ್ಬಾರ್ದ ಮೊದ್ಲೇ ನೀನ್ ಮತ್ತೆ ಸುಮ್ನೆ ಜೀಪ್ ಕರ್ಸ್ಬಿಟ್ಟೆ. ಈಗ ಅವ್ರದ್ದು ಜೀಪ್ ಇದೆ ಸರ್. ಹೌದಾ? ಗವರ್ಮೆಂಟ್ ಅಲ್ಲಿ ರಿಟೈರ್ಡ್ ಆದ್ರೂ ಜೀಪ್ ಇವಾಗ್ಲೂ ಇಟ್ಕೊಂಡಿದ್ದಾರೆ, ನೆನಪಕ್ ಬೇಕು ಅಂತ. ಹೌದಣ್ಣ? ಏನ್ ಹೆಸರು? ಮಂಚಯ್ಯ ಅಂತ ಹೇಳಿ ಹಳೆ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆದ್ರೆ ಯಾಕೆ ಹೆಸರು ಬಂತ ಗೊತ್ತಾ? ಮಂಚ ಮಲ್ಕೋತಾ ಇದ್ರ? ಸರ್, ಮನೆಗೆ ಬರ್ತಾ ಇರ್ಲಿಲ್ಲ. 24 hours ಡ್ಯೂಟಿ ಅಲ್ಲ, ಮಂಚ ಹಾಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಕಾರ್ ಐತಾನೆ. ಎದುರುಗಡೆ ಕಾರ್ ಐತಲ್ಲ, ಅದ್ರಲ್ಲಿ ಕ್ಯಾಮ್ರಾ ಐತೆ. ಇದು ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಪ್ರೋಗ್ರಾಮ್. 1, 2, 3, 4. Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಮ್ಮ ಅಣ್ಣಂಗೆ. ಸುಳ್ಳು ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅಂತ, ಅದಕ್ಕೆ ನಿಜಾನ? ಅಯ್ಯೋ, ನೋಡ್ದೇನಪ್ಪ ಹೆಂಗೆ ನಾವು ಹೇಳಿದ್ದೆಲ್ಲ ನಿಜ ಆಗ್ಬಿಡೈತೆ. ಯಾಕೆ? ಓಕೆ ಅಣ್ಣ, ಯಾಕೆ ಮಾಡಿದ್ವಿ ಅಂದ್ರೆ ಇದು ಮರಗಳು ಗಿಡಗಳನ್ನ ಬೆಳೆಸ್ಬೇಕು, ಕರೆಕ್ಟ್ ಅಲ್ವಾ? ಎಲ್ಲ ಮರಗಳು ಕಡಿತಾರೆ, ರೋಡ್ಗೋಸ್ಕರ ಇದೆಲ್ಲ ಮಾಡ್ತಾರೆ. ಸೊ ಹಿಂಗ್ ಮಾಡಿದ್ರೆ ಭೂಕಂಪನೂ ಆಗತ್ತೆ, ಮಳೆನೂ ಆಗಲ್ಲ, ಏನೂ ಆಗಲ್ಲ, ಕರೆಕ್ಟ್ ಅಲ್ವಾ? ರೈತರಿಗೆ ತೊಂದರೆ ಆಗತ್ತೆ, ಕರೆಕ್ಟ್ ಅಲ್ವಾ? ಹಿಂಗಾಗಿ ನಾವು ಮರಗಳು ಗಿಡಗಳನ್ನ ಬೆಳೆಸ್ಬೇಕು. ಆರಾಮ? ಅಲ್ಲೇ ಬಂದಿದೆ, ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ನಮ್ಮ ಅಜ್ಜಿ ಗೊತ್ತಲ್ಲ, ಲೈಲು. ಅವನ ಕಡೆ ಅವ್ನ ಮೊಮ್ಮಗ ತೀರೋಗ್ಬಿಟ್ರು ಮೊನ್ನೆ. ಬಂದಿರ ಮಣ್ಗೆ ಬಂದಿರಲ್ಲ? ಅದು ಡೆತ್ ನೋಟ್ಬಿಟ್ಟು ಡೆತ್ ನೋಟ್ ಗೊತ್ತೆ? ಡೆತ್ ನೋಟ್ ಬರ್ಬಿಟ್ಟು ಸತ್ತೋಗಿದ್ರು. ಅವ್ರಿಗೆ ಯಾರೋ ಲವ್ ಲೆಟರ್ ಬರ್ದ್ಬಿಟ್ಟಿದ್ರಂತೆ, ಲವ್ ಮಾಡ್ತಾ ಇದೀನಿ ಅಂತ. ನೋಡಿ ನಮ್ಮ ಅಜ್ಜಿಗೆ ನಾನು ಅಲ್ಲೆಲ್ಲ ವಿಚಾರಿಸ್ಕೊ ಬಂದಾಗ ಆ ಡೆತ್ ನೋಟಲ್ಲಿ ನಿಮ್ದು ಫೋಟೋ ಜೊತೆ ಬೇರೆ ಇತ್ತದು. ಅದಕ್ಕೆ ವಿಚಾರಿಸ್ಕೊಂಡು ಹೋಗುವ ಅಂತ ಬಂದೆ. ಏನ್ ಕತೆ, ಏನು ಈ ವಯಸ್ಸು ಲವ್ ಮಾಡ್ತೀರಂತಲ್ಲ, ಏನು ಎತ್ತ ಅಂತ. ಏನ್ ಕಣ ಲವ್ ಲೆಟರ್ ಎಲ್ಲ ಬರೀತೀರಂತಲ್ಲ ನಮ್ಮ ಅಜ್ಜಿಗೆ? ಅಲ್ಲ, ಗೊತ್ತಾಗಲ್ಲ ಅಂತಾನೆ ನೀವು ಬರ್ದಿರೋದು. ಅವ್ರಿಗೇನೋ ಅಲ್ಲಿ ಸಿಗೋಣ ಬಾ, ಇಲ್ಲಿ ಸಿಗೋಣ ಬಾ ಅಂತೇನೋ ಹಿಂಸೆ ಆಯ್ತು ಹಾಕಿದ್ರಂತೆ ನೀವು ನಮ್ಮ ಅಜ್ಜಿಗೆ. ನೀವು? ಹಾ, ಲೈಲು ಗೊತ್ತಿಲ್ವಾ? ಲೈಲಮ್ಮಜ್ಜನು ಗೊತ್ತಿಲ್ವಾ? ಅವ್ರ ನಮ್ಮ ಅಜ್ಜಿ ಅವರು. ಈಗ ಚೆನ್ನಾಗಿ ಹೇಳಿದ್ರಿ. ನೀವೇ ಬರ್ದಿದ್ದೀರಂತಲ್ಲ ಲವ್ ಲೆಟರ್ನ? ಬರೆಯಕ್ಕೂ ಬರಲ್ಲ, ಅಕ್ಷರನೂ ಇಲ್ಲ ನನಗೆ. ಈಗ ಚೆನ್ನಾಗಿ ಗೊತ್ತಿಲ್ಲ ನನಗೆ. ನೀವ್ ಇಂಗ್ಲಿಷ್ ಅಲ್ಲೂ ಬರೀತೀರಂತಲ್ಲ ನೀವು? ನೋಡ್ ಕತೆಯ ಅದೇ ಹೆಬ್ಬೆಟ್ ಮೇಲೆ ಇಂಗ್ಲಿಷ್ ಅಲ್ಲಿ ಬರೀತೀರಿ ನೀವು. ಐ ಲವ್ ಯು ಚಿನ್ನು, ಐ ಲವ್ ಯು ಮಿಸ್ ಚಿನ್ನು, ಅಮ್ಮು. ಮಿಸ್ ಮಾಡ್ಕೊ ಬಂದಿದ್ದೀನಿ ನೋಡು. ಸುಮ್ನೆ ಅಣ್ಣ, ಹಿಂಗೆಲ್ಲ ಮಾಡ್ಬೇಡಿ ನೀವು.
ಇವರೇ ಸರ್ ಇವರೇ. 4 ಜನ ತೋರ್ಸೋಣ ಅವಾಗಿದ್ದ ನಮ್ಗೆ ಪೊಲೀಸರು ನಾವು ಕಳ್ಸೋರೆ 4 ಜನ ತೋರ್ಸೋನೆ ಅವ್ರು ಹೊಡೆದ್ಮೇಲೆ ಇವರಲ್ಲ ಅಂತಾನೆ ಇವಾಗ ನಿಮ್ಮನ್ನ ತೋರಿಸ್ತವನೆ ನಾನು ಯಾನ ಕರ್ಕೊಂಡು ಹೋಗ್ಲಿ ಚಿಕ್ಕ ಮಗ ಇರ್ಬೇಕು ನಾವು. ಇಲ್ಲ ಇಲ್ಲ ನೋಡಿ ಎಲ್ಲ ಮಾತಾಡ್ಲಿ ಇಲ್ಲಿ ಆ ಅಜ್ಜಿ 80 ವರ್ಷ ಸೂಸೆ ಮಾಡ್ಕೊಂಡಂತೆ ಕಂಪ್ಲೇಂಟ್ ಕೊಟ್ಟು ಏನೋ ಇಂಗ್ಲಿಷ್ ಅಲ್ಲಿ ಬೇರೆ ಬರೀತೀನಿ ಅಂತ ಇಲ್ಲೇ ಬರ್ದಿದೆಯಲ್ಲಣ್ಣ ನಿನ್ನೆ ನೋಡೋಣ. ನಂದು ಹೋಗಕ್ಕೆ ನಿಮಿಷ ಹೋಗ್ಲಿ. ನೀವ್ ಎದುರಿಸ್ಲಿಲ್ಲ ಅಂದ್ರೆ ಅವ್ನು ನಾನೇನ್ ಮಾಡಕ್ಕಲ್ಲ ನನ್ನ ಡ್ಯೂಟಿ ಮಾಡ್ತೀನಿ. ಐ ಲವ್ ಯು ಅಮ್ಮ ಅಂತ ಕಳ್ಸವ್ರಲ್ಲ. ಐ ಲವ್ ಯು ಟು ಮಿಸ್ ಯು ಚಿನ್ನು. ಏನ್ ಟೆಲಿಗ್ರಾಮ್ ಅದನ್ನೇ ಹೇಳ್ತಾ ಇರೋದು. ಮಾತಾಡ್ಲಿ ಅವನು ನನಗ್ ಬೇಜಾರು ಬಿಟ್ಟಿದೀನಿ. ಆಗಿರೋದು ಅನ್ಯಾಯ ನಮ್ಮ ಅಜ್ಜಿಗೆ, ನಿಮ್ಗಲ್ಲ. ನೀವೇನ್ ಲವ್ ಲೆಟರ್ ಬರ್ದ್ಬಿಟ್ಟು ಹೊಂಟೋಗ್ಬಿಟ್ರೆ ನಾನೇ ಮಾಡಾನೆ. ಅದು ಮಾಡ್ಬೇಕು. ಮಾತಾಡಿದ್ರೆ ಒದೆ ತಿಂತೀಯಾ? ಏನು ಏನಣ್ಣ ಮಿರಾಕಲ್ ಇವತ್ತು ನೀವೇ ರೋಡಲ್ಲಿ ಸಿಕ್ಕೋರೆಲ್ಲಾನು ಬರ್ತಾರೆ. ಅಲ್ಲ ಇಲ್ಲ ಅವ್ರು ಕೇಳಿ ನೋಡಿ ಓಷ್ಟುಮ್ರಿ ಇವರು. ಐ ಲವ್ ಯು ಚಿನ್ನು ಅಂತ ಯಾರು ಕೇಳಿದ್ರಿ ಮೊನ್ನೆ? ಯಾರು? ನೀವು ನನ್ನ ಹತ್ರ ಫೋನ್ ಇಲ್ವಲ್ಲಯ್ಯ? ಫೋನಲ್ಲಿ ಬೇಡ ಮೀಟ್ ಆಗಿದ್ರಂತಲ್ಲ ಎಲ್ಲಿ? ಲಾಲ್ಬಾಗಲ್ಲಿ. ಒದೆ ತಿಂತಾನೆ ಗ್ಯಾರಂಟಿ ಇವನು. ಲಾಲ್ಬಾಗಲ್ಲಿ ಮೀಟ್ ಆಗಿದಂತ ಇದೊಳ್ಳೆ ಸರ್ ಆಯ್ತಲ್ಲ. ಯಾವ ಲಾಲ್ ಬಾಗಿಲ್ಲ? ಬೆಂಗಳೂರು ಲಾಲ್ಬಾಗಲ್ಲಿ ಒದೆ ತಿನ್ ಇದೊಳ್ಳೆ ಸರ್ ಆಯ್ತಲ್ಲ. ಈಗ ನಗ್ಬಿಟ್ರೆ ಮಿಸ್ಸು ಚಿನ್ನು ಅಂತ ಯಾಕಂದ್ರಿ ಅವ್ರಿಗೆ ನಮ್ಮ ಅಜ್ಜಿಗೆ? ಎಲ್ಲ ಮಾತಾಡೋದೀನಿ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ಈ ವಯಸ್ಸಲ್ಲಿ ಲವ್ ಬೇಕೆ ಲವ್ ನಿಮ್ಗೆ? ಇದೊಳ್ಳೆ ಸರ್ ಆಯ್ತಣ್ಣ. ಯಾಕಣ್ಣ ಅಂದಿ ನಮ್ಮ ಅಜ್ಜಿಗೆ? ಏನೋ ಕೇಳಕ್ ಬಂದ್ಬಿಟ್ರೆ ಹಿಂಗ್ ಮಾಡ್ಬಿಡ್ತೀರಿ. ಇದೊಳ್ಳೆ ಸರ್ ಆಯ್ತಲ್ಲ. ಕರ್ಕೊಂಡು ಊರೊಳಗೆ ಒದೆ ತಿಂತಿ ನಾನು ಹೊಡಿಯೋದಲ್ಲ. ಸತ್ತೋಗ್ಬಿಟ್ಟವ್ರೆ ಅಲ್ಲಿ ಊರೊಳಗೆ ಹೊಡಿತಾರೆ ಜನ. ನಮ್ಮ ಅಜ್ಜಿ ಸತ್ತೋಗ್ಬಿಟ್ಟವ್ರಲ್ಲ. ಈಗ ಹೆಂಗಣ ಈಗ ಏನಣ್ಣ ಬಾಣ ಆಯ್ತು. ಅದೇನ್ ಮಕ ನೋಡ್ಕೋಗ ಬಾಣ ಆಯ್ತು. ಬಾಣ ಇಲ್ಲ ಆಯ್ತು ಹೋಗ್ಬಿಟ್ಲು. ಇನ್ನೇನು ನಮ್ಮ ಅಜ್ಜಿ ಲವ್ ಯು ಚಿನ್ನು, ಮಿಸ್ ಯು ಚಿನ್ನು, ಲವ್ ಯು ಚಿನ್ನು, ಕಿಸ್ ಯು. ಏನಿದು ಸಭ್ಯಸ್ರು? ಅದು ಲಾಲ್ ಬಾಗಿ ಸಾಕು ಇಲ್ಲಿ ಅವ್ರು ಕೇಳಿ ಇಲ್ಲಿ ಕೂತ್ಕೋಣ. ಕಾಫಿ ಕುಡಿತೀಣ? ಕಾಫಿ ಜ್ಯೂಸ್ ಕುಡಿತೀರಾ? ಬೇಡ ಒಂದು ಹುಚ್ಚ ಇದ್ದಾಗ ಕೂತ್ಕೋಣ. ಬೇಡ ಲೂಸ್ ನನ್ನ ಮಕ್ಕಳು ಸವಾಸ. ಕೂತ್ಕೋಣ ನೀನು ಆರಾಮಾಗಿ. ಅವರು ಸಾರ್ ಇದು ಸಿರಿಕರಣ ಚಾನಲ್ ಇಲ್ವಾ? ಸಿರಿಕರಣ ಚಾನಲ್ ಅವ್ರವ್ರು ಅಲ್ಲಿ ಕ್ಯಾಮ್ರಾ ಇಟ್ಟವ್ರೆ ಒಳಗಡೆ. ಇದು ಕುರಿಗಳ ಸ್ವಾಮಿ ಕುರಿಗಳು ಅಂತ ಕಾಮಿಡಿ. 1, 2, 3, 4 Bakara Feel the rhythm, screw your mind, check the baby. Come on, Bakara ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತೊಳೆಯೋಣ. ಇದು ನಿಮ್ಗೆ ಕಾಣಿಕೆ ಇಟ್ಕೊಳ್ಳಿ. ಈ ಕಡೆ ಯಾವ್ದು ಕಾವೇರಿ ನೀರು ಬಿಟ್ಟಿದ್ರಾ? ಒಂದು ಇದು ಇದ್ಕ ಅಲ್ಲಿ ಬಂದಿಲ್ವಾ? ಆ ಕಡೆ ನಮ್ಮ ಅಜ್ಜಿ ತಿರೋದಾಗ ನಮ್ಮ ಅಜ್ಜಿ ಮಜ್ಜುನು ಲೈಲ ಚನ್ನಪಟ್ಟಣ ತಾವು ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ರು ಅಣ್ಣ. ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ರು ಅವರು ಡೆತ್ ನೋಟ್ ಬರ್ದ್ಬಿಟ್ಟು ಸದೋಗ್ಬಿಟ್ಟವ್ರೆ. ಅದೇನು ಲವ್ ಲೆಟ್ರ್ ಬರ್ದಿದ್ರಂತೆ ಯಾರೋ. ಈ ವಯಸ್ಸಲ್ಲೂ ಯಾರೋ ಲವ್ ಮಾಡ್ತಾವ್ರು ನೋಡಿ ಅವ್ರನ್ನ. ಲವ್ ಲೆಟ್ರ್ ನಮ್ಮ ಅಜ್ಜಿಗೆ ಯಾಕೆ ಬರದ್ರಿ? ನಮ್ಮ ಅಜ್ಜಿಗೆ ಲವ್ ಲೆಟ್ರ್ ಯಾಕೆ ಬರದ್ರಿ ಈ ವಯಸ್ಸಲ್ಲಿ? ತಪ್ಪಲ್ ತಾನೆ ಅಲ್ಲ ಬರ್ದ್ಬಿಟ್ಟವ್ರೆ ನಿಜ. ಅಲ್ಲಿ ಬನ್ನಿಲಿ. ನಾವು ಡ್ಯೂಟಿ ಮೇಲೆ ಅಲ್ಲ ಡ್ಯೂಟಿ ಮೇಲೆ ಲವ್ ಲೆಟ್ರ್ ಯಾಕೆ ಬರ್ದ್ರಿ ನಮ್ಮ ಅಜ್ಜಿಗೆ? ನೀವು ಯಾರೋ ಇವರು ಯಾರೋ ಬಂದ್ವರು ನಾವು ಡ್ಯೂಟಿ ಮೇಲೆ ನನ್ನ ಹತ್ರ ಮಾತಾಡ್ತಿದ್ಯಾ? ನೀನ್ ಲವ್ ಲೆಟ್ರ್ ಯಾಕೆ ಬರ್ದೆ ನಮ್ಮ ಅಜ್ಜಿಗೆ? ಬೈಲಿ ಯಾರಿಗೆ ಮೆಸೇಜ್ ಮಾಡಿದೆ? ಗೊತ್ತಾಯ್ತು. ಈ ವಾಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು. ನಮ್ಮ ಅಜ್ಜಿಗೆ ಯಾಕೆ ಲವ್ ಲೆಟ್ರು ಐ ಲವ್ ಯು ಚಿನ್ನು ಅಂತೆಲ್ಲ ಇದ್ ಮಾಡಿರೋದು ಅವರು? ಅದೇ ಈ ವಯಸ್ಸು ಲವ್ ಬೇಕಣ್ಣ ನಿಂಗೆ? ಈ ವಯಸ್ಸು ನಮ್ಮ ಅಜ್ಜಿ ಜೊತೆ ನಾನ್ ಯಾಕೆ ಮೆಂಟ್ಲಾಗನ್ರಿ? ಲವ್ ಲೆಟ್ರ್ ಯಾಕೆ ಬರ್ದ್ರಿ ನೀವು ನಮ್ಮ ಅಜ್ಜಿಗೆ? ಏನು ಐ ಮೀಟ್ ಯು, ಐ ಕಿಸ್ ಯು, ಐ ಲವ್ ಯು ಅಂತೆಲ್ಲ ಯಾಕ್ರಿ ಮೆಸೇಜ್ ಮಾಡ್ತೀರಾ ಅವ್ರಿಗೆ ನಮ್ಮ ಅಜ್ಜಿಗೆ? ತೀರೋಗ್ಬಿಟ್ಟವ್ರೆ ಇವ್ರೆ. ಅದೇ ನಿಮ್ಮ ಅಜ್ಜಿ ಏಜ್ ಎಷ್ಟು? ಏಜ್ 58 ಅಲ್ಲಿ ಇವ್ರು ಏಜ್ ಗೊತ್ತಾರೆ ಈಗ ಎಷ್ಟು ಅಂತ? ಗೊತ್ತು 62 ರಿಟೈರ್ಡ್ ಆಗಿರೋದ್ಕಲ್ಲ ದಡ್ಡ ರಿಟೈರ್ಡ್ ಆಗಿರೋದಕ್ಕೆ ಮಾಡ್ತಾ ಇರೋದಲ್ಲಿ ಕೆಲ್ಸವ.
ಏ ಯಾರ ಗೊತ್ತಿಲ್ಲ ಇಲ್ಲಿ ಕೂತಿದ್ದೆ. ನಿನ್ ದಮ್ಮಯ್ಯ ಏನ್ ಹಂಗಲ್ಲ ಏನ್ ಮಾತಾಡ್ರಿ ಏನು ಹಿಂದಿನ ಬರ್ತಾನೆ ಆಸಿಡ್ ಹಾಕ್ತೀನಿ ಅಂತ ಯಾಕೆ ಕೇಳಿದೆ ನಮ್ಮ ಅಜ್ಜಿಗೆ ಲವ್ ಮಾಡ್ಲಿಲ್ಲ ಅಂದ್ರೆ ಆಸಿಡ್ ಏ ಅವ್ರು ನೀರ್ ಬಿಡೋರ್ ಕಣ ಓ ಅಲ್ಲ ನಮ್ದು ಬೇಜಾರ್ ಮಕ್ಕಂಬೇಡ ಮಾತಾಡು ಹಾ, ಹಾ. ಸಂತೋಷ ನೀನ್ ಏನ್ ಮಾತಾಡ್ತೀವಿ ಮಾತಾಡ್ಕೋ ಸರಿ ನೀನ್ ಯಾವ ಊರು ನಾವ್ ಯಾರಂದ್ರೆ ನಿನ್ ಗೊತ್ತಿಲ್ಲ ಹಾ ನಾವು ಇಲ್ಲಿ ಕಾವೇರಿ ನೀರ್ ಬಿಡೋರ್ ಬಂದಿದ್ರಿ. ಬಂದಿರೋರು ಹಾ ಬೇಜಾರ್ ಮಾಡ್ಕೊಂಬೇಡ ನೀನ್ ಏನ ಮಾತಾಡಂಗಿದ್ರೆ ಕುಂತ್ಕೊಂಡು ನಿನ್ ಪಾಡ್ ನೀನ್ ಮಾತಾಡ್ಕೊ ಅಲ್ಲ ಅಲ್ಲ ಇಲ್ಲಿ ನನ್ ಕತೆ ಕೇಳಿ ಹೊಸಿಯ ಅಲ್ಲ ನನ್ನ ಕೇಳ್ಬೇಡ ಏನ್ ಗೊತ್ತಾ ನನಗೆ ವಾಟರ್ ಸುಮ್ನೆ ಬೇಜಾರ್ ಮಾಡ್ಕೊಂಬೇಡ ನಿನ್ ಪಾಡಿ ನೀನ್ ಕುಂತ್ಕೊಂಡು ನಿನ್ ಇಷ್ಟ ನಿಂಗೆ ಏನ ನೋವು ಆಯ್ತಾ 5 ನಿಮಿಷ ಮಾತಾಡ್ಕೊ ಅಲ್ಲ ಅಲ್ಲ ನೀರ್ ಬಿಡು ರಾಮಣ್ಣ ನನ್ಗೆ ಆಸಿಡ್ ಹಾಕ್ಬಿಡ್ತಾನೆ ನನ್ನ ಹೆಸರು ಏನು ರಾಮಣ್ಣ ಆಧಾರ್ ಕಾರ್ಡ್ ಇಲ್ಲ ನಂದಿದ ನಿಮ್ದು ಆಧಾರ್ ಕಾರ್ಡು ಮತ್ತೆ ಫೋಟೋ ಅದೇ ತೋರ್ಸು. ಅಲ್ಲ ಐತೆ ಡೆತ್ ನೋಟ್ ಅಲ್ಲಿ ಸ್ಟೇಷನ್ ಅಲ್ಲಿ ಐತೆ ಹೋಗ್ ಬೇಜಾರ್ ಮಾಡ್ಕೊ ಅದೇ ನಿನ್ ದಮ್ಮಯ್ಯ ಅಣ್ಣ ಅಲ್ಲಿ ಬಂದ್ ಅದೇನೋ ಏನಾರ ಒಂದ್ ಹೇಳಿ ಅಣ್ಣ ಅಲ್ಲಿ ಬಂದು ಕಂಪ್ಲೇಂಟ್ ಆಯ್ತದೆ ಅಂತ ಅಣ್ಣ ನಮ್ ಬೇಡ ಅಂತ ತಡ್ಕೊ ಬಂದಿವ್ನಿ ನಮ್ಗೆ ಗೊತ್ತಿರೋರೆ ಮಾತಾಡ್ತೀನಿ ಅಂತ ಇವ್ರದೆಲ್ಲ ನೋಡ್ತಿದ್ದಾರೆ ಮೊದ್ಲೇ ಕುಚ್ಚು ಬೆಟ್ಟದಲ್ಲೆಲ್ಲ ಮೀಟ್ ಆಗೋರು ಲಾಲ್ಬಾಗ್ ಬಂದವ್ರೆ ಇಬ್ರುವೆ ಲಾಲ್ಬಾಗ್ಗೆ ನಮ್ ತಾತ ಡಿಪ್ರೆಷನ್ ಹೊಂಟೋಗ್ಬಿಟ್ಟವ್ನೆ ಏನ್ ಮಾಡುವ ಅಂತ ಈಗ ಲೆಟರ್ ಅಲ್ಲಿ ಬೇಡ ಇಲ್ಲಿ ಅಲ್ಲ ಕಣ ಅಲ್ಲ ಕಣ ಲವ್ ಲೆಟರ್ ಯಾಕಂಡು ಬರ್ತೀರ ಮಜ್ಜಿಗೆ ಈ ವಯಸ್ಸಲ್ಲಿ ಕೈ ನೋಡಿ ಸ್ಟಫ್ ಆಗೈತೆ ಕೈ ನೋಡು ಬೇಜಾರ್ ಮಾಡ್ಕೊ ಅಲ್ಲ ಅಲ್ಲ ಹೊಡೀರಿ ಆಯ್ತು ಬೇಜಾರಿಲ್ಲ ಪರವಾಗಿಲ್ಲ ನಮ್ಮ ಅಜ್ಜಿಗೆ ಏನ್ ಕೊಡ್ತೀರಾ ಈಗ ಯಾರಂತ ಗೊತ್ತಿಲ್ಲ ಗೊತ್ತಿಲ್ವೇ ಮಗನೇ ಅಂತ ಇರ್ತಾರೆ. ಆಯ್ತು ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ನನ್ಗೆ ಹೋಗ್ಬಿಡು ಸುಮ್ನೆ ನನಗೆ ಡ್ಯೂಟಿ ಮೇಲೆ ಇರೋದು ನೋವು ಅಂದ್ರೆ ನನ್ಗೆ ಕನ್ಫ್ಯೂಸ್ ಹೋಸಿ ಗೊತ್ತಾಯ್ತಲ್ಲ ಎತ್ತಲ್ಲ ಹೋಗು ಪ್ಲೀಸ್ ನೀವಲ್ವ ಹಂಗಾರೆ ಆಮೇಲೆ ಅಲ್ಲ ಯಾರಿಗ್ ಗೊತ್ತು ಫೋಟೋ ಹಾಕ್ಬಿಟ್ಟವ್ರೆ ಹಿಂದೆಗಡೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎಲ್ಲ ಡೆತ್ ನೋಟು ಬರೋ ವಯಸ್ಸು ಅವನೇನ ಹೋಗ ಮಗನೇ ಮಗನೇ ಲೇ ಮಗನೇ ಹೋಗು ಅಲ್ಲ ಅಣ್ಣ ಲವ್ ಲೆಟರ್ ಈ ವಯಸ್ಸಲ್ಲಿ ಬೇಕಣ್ಣ ನಿಮ್ಗೆ ಅದೇನೆ ನಿಮ್ ಲವ್ ಲೆಟರ್ ಕೊಡಿಸ್ತೀನಿ ಇವಾಗ ಈಗ ಏನ್ ಸರ್ ನೀವು ಒಬ್ಬ ಅಧಿಕಾರಿ ಹೌದು ನೀವೇನು ಕರೆದೆ ಹುಡುಗ ಇಲ್ಲೇ ಕೆಲಸ ಹೌದು, ಹೌದು. ಗೊತ್ತು ಇವನ್ ಯಾರ ಮಾತಾಡೋ ನೋವು ಇದೆಯೋ ಏನೋ ಮಾಡಿ ನೋವಣ ನಮ್ಮ ಅಜ್ಜಿ ಅಲ್ಲ ಕಿಸಿ ಅಂತ ಯಾಕೆ ಮಾಡಿದ್ರಿ ಕಿಸಿ ಅವ್ರ ಕೈ ಹೊಡ್ಸ್ಬಾರ್ದು ಅಂತ ಕಾಯ್ತಾ ಇದೆ ಬಂದ್ ಹತ್ರ ಬರ್ತೀಯಾ ನೀನ್ ಚಿಂತೆ ಹೋದೆ ಈಗ ನೀನ್ ಯಾರು ಲೇ ಹಂಗೆ ಹೇಳವ್ರೆ ಹೇಳ್ತಾ ಇದ್ರು ಅಂತ ನಾನು ಹುಷಾರಾಗಿ ಮನೆಯೊಳಗೆ ತಿಟ್ಕೋಬೇಕು ಹಾ ನೋಡಿ ಹುಷಾರಾಗಿರಿ ಇಂಥರೆಲ್ಲ ಇರ್ತಾರೆ ವಯಸ್ಸಿರೋರು ಅಲ್ಲ, ವಯಸ್ಸಿರೋರು ಹೊರಗ್ ಬಿಡ್ಬಾರ್ದು ಹೌದು ಇವ್ರು ಯಾರು ಗೊತ್ತೇ ಇಲ್ಲ ಉಳ್ಳ ಬಿಡ್ತಾರೆ ಅಂತ ನನ್ ಮಗ ಗೊತ್ತಾಯ್ತು. ಅಣ್ಣ ಇದು ಬಿಸಾಕ್ಬಿಡ್ಲ ಇದು ಬೇಡ ಇರೋಣ. ಇದು ಇಟ್ಕೊಂಡು ಬೇಡ ಇರು ಬೇಡ ಅಂತೀರಾ ಹಲೋ ಈ ಧೈರ್ಯ ಅವಾಗ ಇರ್ಬೇಕಾಯ್ತು ನಿಮ್ಮ ಅಜ್ಜಿ ಐಶ್ವರ್ಯ ಕಂಡೋರ್ ಹೆಣ್ಮಕ್ಳಿಗೆ ನಮ್ಮ ಅಜ್ಜಿ ಅಲ್ಲ ನಿಮ್ಮ ಅಜ್ಜಿ ಹೆಸರೇನು ಲೈಲು ಲೈಲು ಇವ್ರ ಹೆಸರು ಗೊತ್ತಾ ನಿನ್ಗೆ ಮಜ್ಜುನ್ ಮಜ್ಜು ಮಜ್ಜುನ್ ಗೊತ್ತಾಗೋಯ್ತು ಮಜ್ಜುನ್ನು ಹೊಡ್ಬಿಡೋಣ ಏನ್ ಗೊತ್ತಾ ಅಣ್ಣ ಸಾಕು ಬಗ್ಗೆ ಇವ್ರು ಹಾಕ ಏನೋ ಅಣ್ಣ, ಅಣ್ಣ ಮಾತಾಡ್ತಾರೆ. ಇದು ಬಿಸಾಕು ಹೇಳ್ತೀನಿ ಕೈ ನಿನ್ ಕೈಯಾರ ಬಿಸಾಕು ಬಿಸಾಕು ಅಲ್ಲ ಇಲ್ಲ ಬಿಸಾಕು ಇಲ್ಲ ಎಸಿ 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 ಎಸ್ತಾ ನೀನು ಈಗ ಅವ್ರ ಎಸಿ ತೋಡು ಕುರಿ ಮಾಡೋಣ ಇವರು ಅಯ್ಯೋ ಸಾರ್ ನೀವ್ ಹೇಳಲ್ವ ಸಾರ್ ನಮ್ಗೆ ಗೊತ್ತೇ ಆಗಿಲ್ಲ ಸಾರ್ ನಾವು ಅಧಿಕಾರಿಗಳು ಸಾರ್ ನಮ್ಗೆ ಗೊತ್ತಾಗಿಲ್ಲ ಏ ಬರ ಮಗನೇ 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ